ಚಿತ್ರದುರ್ಗದಿಂದ ರಘು ಚಂದನ್ ಸ್ಪರ್ಧೆ ಪಕ್ಕ ಅಂತ ಹೇಳಿ ಅವರ ತಂದೆ ಚಂದ್ರಪ್ಪ ಅವರು ಮಾತಾಡಿದ್ದಾರೆ. ರಘು ಚಂದನ್ ಬದಲಿಗೆ ಗೋವಿಂದ ಕಾರಜೋಳ ಅವರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ರಘು ಚಂದನ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಚಂದ್ರಪ್ಪ ಮಾತಾಡಿದ್ದಾರೆ. ಒಮ್ಮೆ ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಏಪ್ರಿಲ್ 3ರಂದು ರಘು ಚಂದನ್ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಸ್ಪರ್ಧೆ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ರಘು ತಂದೆ ಶಾಸಕ ಎಂ ಚಂದ್ರಪ್ಪ. ಹೌದು ಅಂತ ಹೇಳಿದ್ವಲ್ಲ. ಹೌದು ಇಲ್ಲ ನಾವು ಇನ್ನು ಮಾತಾಡ್ತೀವಿ ಹಾಗೆ ಅಂದ್ರೆ ಆಯ್ತು, ಮಾತಾಡೋಕ್ಕೆ ನಾನು ಬೇಡನಲ್ಲ. ನಮ್ಮ ಕಾರ್ಯಕರ್ತರು ಏನು ಅಭಿಪ್ರಾಯ ನಮ್ಗೆ ಒಂದು ಒಕ್ಕೊರಲಿಂದ ಒಪ್ಪಿಸಿದ್ದಾರೆ, ಅದು ತೀರ್ಮಾನ ನಾವೇ ಮಾಡ್ತೀವಿ. ನಮ್ಮ ಕಾರ್ಯಕರ್ತರ ಮೇಲೆ ಆ ಮಾತಿಲ್ಲ. ನೀವು ಸ್ಪರ್ಧೆ ಮಾಡೋದಿರ್ಲಿ, ಮಾಡ್ದಂಗಿರೋದಿರ್ಲಿ, ಪಕ್ಷಕ್ಕೆ ನಿಷ್ಠೆ ತೋರಿಸ್ತಕ್ಕಂಥದ್ದಿರಲಿ, ನಮಗೆ ಬೆಲೆ ಕೊಡ್ತಕ್ಕಂಥದ್ದಿರಲಿ, ಎಲ್ಲ ಅಧಿಕಾರ ನಿಮ್ಗೆ ಕೊಟ್ಟಿದಂತ ಅವತ್ತು ಒಕ್ಕರ್ಲಿಂದ ಕೊಟ್ಟಿದ್ದಾರೆ. ನಾವು ಮುಂದೆ ಮಾಡ್ಬೇಕಂತ ನಾವು ಆಗಲೇ DC ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ. ಅವ್ರ ತಂದೆಯವರು ನನ್ನ ಸಂಬಂಧ, ಅವರು ನಾನು ಅಕಸ್ಮಾತ್ ಇಂಡಿಪೆಂಡೆಂಟ್ ನಿಂತ್ರೆ ಅವ್ರು 50,000 ಮತ ನನಗೆ ಕೊಡಿಸ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಅನುಮಾನ ಬೇಡ. ಇನ್ನೇನು ಹೇಳ್ಬೇಕು? ಅಂತ ಸಂದರ್ಭದಲ್ಲಿ ಬಂದಾಗ ಅವ್ರ ಪಕ್ಷದಲ್ಲಿ ಯಾರ್ಯಾರು ವಿರುದ್ಧವಾಗಿ ಅವ್ರಿಗಿದಾರೋ ಅವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಅವ್ರ ಹಕ್ಕ ಅದು. ಮತ್ತೆ ಅದನ್ನ ಬಿಟ್ಟು ನೀವು ಏನೇನು ಕೇಳಿದ್ರೆ ನಾನು ಯಾಕೆ ಶಾಸಕರ ಹತ್ರ ಮಾತಾಡಲಿ? ಈಗಲೇ ಮಾತಾಡಲಿ. ವೆಂಕಟರಮಣಪ್ಪನ ಹತ್ರ ಎಲ್ಲರಿಗೂ ಸ್ಪೀಕರ್ ಆನ್ ಮಾಡಿ. ನಮ್ಮ ಅಣ್ಣ ಆತ ಗೂಳೇಟ್ ಶೇಖರ್ ನನ್ನ ತಮ್ಮ. ಅವ ಸರ್ಕಾರ ಅಲ್ಲ, ನಾನು ರಾಜಕೀಯವಾಗಿ ಸಹಾಯ ಮಾಡ್ತಾರೆ. ಅಂತ ಸಂದರ್ಭ ಬಂದಾಗ ಏನ್ರಿ ಇವ್ರೆ, ಅಂತ ಸಂದರ್ಭ ಬಂದಾಗ ನಾವು ಉಪಯೋಗಿಸ್ಕೊಳ್ತೀವಿ. ಯಾಕೆ ಉಪಯೋಗಿಸ್ಕೋಬಾರ್ದು? ಮತ್ತೆ ನೋಡಿ, ನಿಮ್ಗೊಂದು ಮಾತು ಹೇಳ ಬಸವರಾಜ್ ಹೇಳ್ತಿ ಕೇಳಿ. ನನಗೆ NY ಗೋಪಾಲಕೃಷ್ಣ ನನ್ನ ನೇಟಿವ್ ಕ್ಷೇತ್ರ, ನಮ್ಮ ಸ್ವಂತ ದೊಡ್ಡಳ್ಳಾರ್ತಿ, ಅವರು ವ್ಯಾಪ್ತಿಗೆ ಬರುತ್ತೆ. ಚಳ್ಳಕೆರೆ ತಾಲೂಕು ಹೋಬಳಿ ಸೇರುತ್ತೆ. ನಮ್ಮಲ್ಲಿ 10,000 ಪಾಪ್ಯುಲೇಷನ್ ಐತಿ. ಸುಮಾರು 8,000 ಜನ ಮತದಾರರಿದೆ. ಅವರು ಮತ್ತೆ ನಮ್ಮ ಕ್ಷೇತ್ರದವರಾಗಿ ನಾನು ಇವತ್ತೇನು ಮಾತಾಡಿಲ್ಲ. ಈ ಎಲೆಕ್ಷನ್ ಬಂದ ಮೇಲೆ ನಾನು ಖಂಡಿತ ಯಾರ ಹತ್ರ ಮಾತಾಡಿಲ್ಲ. ಅಕಸ್ಮಾತ್ ಆಮೇಲೆ ಮಾತಾಡ್ಬೋದೇನೋ, ಅದೇ ಈಗ ಹೇಳಲ್ಲ. ಇರೋದು ಹೇಳ್ಸಲ್ಲ. ಮತ್ ನಾನು ಯಾರು ಅದನ್ನ ನಾನು ಪ್ಲಾನ್ ಮಾಡ್ತೀನಿ ನಿಮ್ಗೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.